ಎಲ್ಲರಲ್ಲೂ ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳಿರುತ್ತವೆ. ತಾಮಸದ ವಿರುದ್ಧ ಹೋರಾಡಿ ರಾಜಸವನ್ನು ಉನ್ನತಿಗೇರಿಸಿ ಸತ್ವವನ್ನು ಪೋಷಿಸಿ ಬೆಳೆಸಿಕೊಳ್ಳಬೇಕೆಂದು ಯೋಗ ಶಿಕ್ಷಕಿ ಸರಸ್ವತಿ ಕರೆ ನೀಡಿದ್ರು. ವಿರಾಜಪೇಟೆಯ ಮಗ್ಗುಲ ಗ್ರಾಮದ ರೋಲಿಕ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏರ್ಪಡಿಸಿದ್ದ ಆಹಾರ ಮೇಳ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಅವರು, ಸತ್ವ ಎಂದರೆ ಒಳ್ಳೆಯತನ, ಶಾಂತತೆ ಮತ್ತು ಸಾಮರಸ್ಯ. ರಜಸ್ ಎಂದರೆ ಉತ್ಸಾಹ, ಚಟುವಟಿಕೆ ಮತ್ತು ಚಲನೆ. ತಮಸ್ ಎಂದರೆ ಜಡತ್ವವಾಗಿದೆ. ಭಾರತೀಯ ವೈದಿಕ ಸಾಹಿತ್ಯದ ಪ್ರಕಾರ ಈ ಗುಣಗಳು ಮಾನಸಿಕ ಗುಣಲಕ್ಷಣ ಮತ್ತು ಮಾನವನ ನಡವಳಿಕೆಯನ್ನು ಸೂಚಿಸುತ್ತದೆ ಎಂದರು. ಪ್ರತಿಯೊಬ್ಬರೂ ಉತ್ತಮ ಆಹಾರ ಪದ್ಧತಿಯನ್ನು ಅನುಸರಿಸಬೇಕೆಂದು ಸರಸ್ವತಿ ಸಲಹೆ ನೀಡಿದರು. The food festival also highlights our rich culture. It shows how food brings us together and reflects our diversity. Food nourishes not only the body but also the mind and soul. In ancient Indian philosophy, foods are categorized into 3 types. That's all called Trigunas. Children, can you all repeat with me? What is that? Trigunas. That is Sattvic, Rajasic and Tamasic. ವಿರಾಜಪೇಟೆಯ ಖ್ಯಾತ ಪಕ್ಷಿ ತಜ್ಞ ಡಾಕ್ಟರ್ ನರಸಿಂಹನ್ ಮಾತನಾಡಿ, ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ನೀಡಬೇಕು. ಹೊರಗಿನ ಆಹಾರ, ಸಿಹಿ ತಿನಿಸುಗಳನ್ನು ನೀಡಿ ಆರೋಗ್ಯ ಹಾಳು ಮಾಡಬಾರದು. ಆರೋಗ್ಯಕರ ಆಹಾರದ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕು ಎಂದರು. ಮಕ್ಕಳ ಆರೋಗ್ಯದ ವಿಚಾರವಾಗಿ ಹೇಳುವಾಗ ಮಕ್ಕಳ ಆಹಾರ ಮತ್ತು ಅವ್ರು ಏನೇನು ಮಾಡಬಾರದು ಅಂತ ಹೇಳೋ ವಿಚಾರ ಎರಡನ್ನ ನಿಮ್ಮಲ್ಲಿ ಹೇಳ್ಕೊಳ್ತೇನೆ. ಒಂದು, ಅವರ ಆಹಾರದಲ್ಲಿ ಬರುವಂಥ ಹೊರಗಿನಿಂದ ತರುವಂಥ ವಸ್ತುಗಳು. ಹೊರಗಿನಿಂದ ತರುವಂಥ ವಸ್ತುಗಳು ಅಂತ ಹೇಳಿದರೆ ಅದರಲ್ಲಿ ದುಡ್ಡು ಕೊಟ್ಟು ತಿನ್ನಲಿಕ್ಕೆ ತರುವಂಥ ಎಲ್ಲ ವಸ್ತುಗಳು ಸೇರ್ತದೆ. ತುಂಬ ಪೇರೆಂಟ್ಸ್ ಇಲ್ಲಿದ್ದೀರಾ, ದಯವಿಟ್ಟು ನಾನು ಕೇಳೋ ಮಾತುಗಳನ್ನು ದಯವಿಟ್ಟು ಕೇಳ್ಕೊಂಡು ಹೊರಗಿಂದ ಯಾಕೆ ವಸ್ತುಗಳನ್ನ ತಿನ್ಲಿಕ್ಕೆ ತರಬಾರ್ದು ಅಂತ ಹೇಳಿ ಬೇಕರಿಗಳಲ್ಲಿ, ತಿಂಡಿ ಅಂಗಡಿಗಳಲ್ಲಿ, ಫುಟ್ಪಾತ್ಗಳಲ್ಲಿ ತಿಂಡಿ ಪಟ್ಟಣಗಳಲ್ಲಿ ಹಾಕಿಟ್ಟಿರ್ತಾರಲ್ಲ ಅಂತ ತಿಂಡಿಗಳು, ಫುಟ್ಪಾತಲ್ಲಿ ಮಾರುವಂಥ ತಿಂಡಿಗಳು, ಇವು ಯಾವುದನ್ನು ಹೋಟೆಲ್ಗಳಲ್ಲಿ ಇಂಥ ಜಾಗದಲ್ಲಿ ಹೋಗಿ ತಿನ್ನೋದ್ರಿಂದಾಗಿ ಮಕ್ಕಳ ಆರೋಗ್ಯ ಹಾಳಾಗ್ತದೆ. ಇದೇ ಸಂದರ್ಭ ಯೋಗ ಶಿಕ್ಷಕಿ ಸರಸ್ವತಿ ಅವರು ಮಕ್ಕಳ ಆಹಾರ ಮೇಳಕ್ಕೆ ಚಾಲನೆ ನೀಡಿದರು. ಮಕ್ಕಳು ತಾವೇ ತಯಾರಿಸಿದ ವಿವಿಧ ತಿನಿಸುಗಳು, ತಂಪು ಪಾನೀಯಗಳ ಮಾರಾಟದಲ್ಲಿ ತೊಡಗಿದ್ರು. ಬಳಿಕ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆದವು.
ಚೆಂಬಂಡ ಕಾವೇರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲೆ ಗ್ರೇಸಿ, ಮುಖ್ಯ ಶಿಕ್ಷಕಿ ಎನ್ಯು ತೇಜ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಎಚ್ ರಮ್ಯಾ, ಶಿಕ್ಷಕ ವೃಂದ, ಪೋಷಕರು ಉಪಸ್ಥಿತರಿದ್ದರು.